ಪತಿ ಪತ್ನಿ ಎಂದ ಮೇಲೆ ಸಾಮರಸ್ಯದ ಜೀವನ ಇರಲೇಬೇಕು. ಆಗ ತಾನೇ ಜೀವನ ಉದ್ಧಾರವಾಗಲು ಸಾಧ್ಯ. ಯಾವ ಗಂಡ ಹೆಂಡತಿಯೊಂದಿಗೆ ಈ ರೀತಿ ಇದ್ದರೆ ಜೀವನದಲ್ಲಿ ಸುಖಮಯವಾಗಿರುತ್ತಾನೆ, ಆತ ಶ್ರೀಮಂತನಾಗುತ್ತಾನೆ. ನಿಜವೇ ಸುಳ್ಳೆ ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಗಂಡ ಹೆಂಡತಿ ನಡುವೆ ಇರುವ ಸಂಬಂಧ ಅತಿ ಶ್ರೇಷ್ಠವಾದ ಸಂಬಂಧ. ಹಾಗಾಗಿ ನಾವು ಈ ಸಂಬಂಧವನ್ನು ಅತ್ಯಂತ ಸುಂದರವಾಗಿ ರೂಪಿಸಿಕೊಳ್ಳಬೇಕು. ಯಾವ ರೀತಿ ಸಮತೋಲನದಿಂದ ನಡೆಸಿಕೊಂಡು ಹೋಗುತ್ತೇವೋ ಹಾಗೆ ನಮ್ಮ ಜೀವನವು ಸುಖಕರವಾಗಿರುತ್ತದೆ. ಆದ್ದರಿಂದ ಗಂಡಸರು ಹೆಂಡತಿಯರ ಜೊತೆ ಯಾವ ರೀತಿ ನಡೆದುಕೊಂಡು ಜೀವನವನ್ನು ಸುಖಮಯವಾಗಿರಬೇಕು ಮತ್ತು ಲಾಭದಾಯವಾಗಿರಬೇಕು, ಎಲ್ಲ ವಿಚಾರವನ್ನು ಇವತ್ತಿನ ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ಲಭ್ಯವಾಗುತ್ತೆ. ಅದೃಷ್ಟಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಯಾರು ಮನೆಯಲ್ಲಿ ಪ್ರತಿನಿತ್ಯ ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೋ ಅವರ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅದೃಷ್ಟಲಕ್ಷ್ಮಿ ಯಂತ್ರ ಕೇಳಿ ಪಡೆದುಕೊಳ್ಳಿ. ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳನ್ನು ಲಕ್ಷ್ಮೀ ದೇವಿ ಎಂದು ಕರೆಯಲಾಗುತ್ತದೆ. ಗಂಡ ಹೆಂಡತಿ ಎಂಬ ವಿಷಯ ಬಂದಾಗ ಗಂಡಸು ಹೆಂಡತಿಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯನ್ನು ಕೊಡಬೇಕು ಹಾಗೂ ಚೆನ್ನಾಗಿ ನೋಡಿಕೊಳ್ಳಬೇಕು. ಮನೆಯಲ್ಲಿ ಹೆಣ್ಣು ಮಕ್ಕಳು ಅಥವಾ ಹೆಂಡತಿ ಚೆನ್ನಾಗಿದ್ದರೆ ಇಡೀ ಮನೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಸಕಾರಾತ್ಮಕವಾಗಿದ್ದರೆ ನಮ್ಮ ಜೀವನವೂ ಸಹ ಅಭಿವೃದ್ಧಿಯನ್ನು ಕಾಣುತ್ತದೆ ಹಾಗೂ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ. ರಾತ್ರಿ ವೇಳೆಯಲ್ಲಿ ಹೆಂಡತಿ ಜೊತೆ ಮಾತನಾಡುವ ಯಾವುದೇ ವಿಷಯವನ್ನು ಹಾಗೂ ನೀವು ಮಾಡುವ ಮತ್ಯಾವುದೇ ಕೆಲಸವನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಬಾರದು. ಒಂದು ವೇಳೆ ರಾತ್ರಿ ಕೋಣೆಯಲ್ಲಿ ನಡೆದ ಘಟನೆಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಂಡರೆ ಸಾಕಷ್ಟು ತೊಂದರೆಗಳಾಗುತ್ತೆ. ಮುಂದಿನ ದಿನಗಳಲ್ಲಿ ತುಂಬನೇ ಪಾಪವನ್ನು ಅನುಭವಿಸಿದಂತಾಗುತ್ತೆ. ಆದ್ದರಿಂದ ಹೆಂಡತಿ ಜೊತೆಗೆ ನಡೆದ ಯಾವುದೇ ವಿಚಾರವನ್ನು ಗಂಡಸರು ಬೇರೆಯವರೊಂದಿಗೆ ಹೇಳಿಕೊಳ್ಳಲೇಬಾರದು. ಯಾವುದೇ ಕಾರಣಕ್ಕೂ ನೀವು ಮದುವೆಯಾಗಿ ಬಂದಂತಹ ಹೆಣ್ಣು ಮಕ್ಕಳಿಗೆ ಯಾವತ್ತೂ ಕಣ್ಣೀರು ಹಾಕಿಸಬಾರದು. ಆಕೆ ಏನು ಕೇಳ್ತಾಳೋ ಸಾಧ್ಯವಾದರೆ ತೆಗೆದುಕೊಡಲು ಪ್ರಯತ್ನಿಸಬೇಕು. ಒಂದು ವೇಳೆ ಆಗದಿದ್ದರೆ ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಆಕೆ ಜೊತೆ ನಡೆದುಕೊಳ್ಳಬೇಕು. ವಿನಾಕಾರಣ ಜಗಳದಿಂದ ಯಾವುದು ದೊರೆಯುವುದಿಲ್ಲ. ಪ್ರೀತಿ ವಿಶ್ವಾಸ ಜೀವನದಿಂದ ಯಾವುದೇ ಕಡು ಬಡವನಾದರೂ ಕೂಡ ಶ್ರೀಮಂತನಾಗುತ್ತಾನೆ. ಹೌದು, ನೀವು ಒಂದು ಬಾರಿ ಪ್ರಯತ್ನಿಸಿ ನೋಡಿ. ಹೆಂಡತಿಯೊಂದಿಗೆ ಅನ್ಯೋನ್ಯತೆಯಿಂದ ಇದ್ದು ನೋಡಿ, ಗಂಡ ತಾನಾಗಿಯೇ ದೊಡ್ಡ ಶ್ರೀಮಂತನಾಗುತ್ತಾನೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಉಚಿತವಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.